ಪೆನ್ ಡ್ರೈವ್ ವಿಚಾರವಾಗಿ ಈಗ ರಾಜ್ಯದಲ್ಲಿ ಸಾಕಷ್ಟು ಹಲ್ಚಲನ್ನು ಎಬ್ಬಿಸ್ತಾ ಇದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ನೋಡಿ. ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಎಲ್ಲ ಅವರೇ, ಅದು ಬಿಟ್ಟು ಪ್ರದರ್ಶಕರ ಮೇಲೆ ಹಾಕ್ತಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ವಾಗ್ದಾಳಿ ನಡೆಸಿದ್ದಾರೆ. ಪಾಪ ಯಾರೋ ಸಿನಿಮಾ ಟೆಂಟ್ ಹಾಕಿರ್ತಾರೆ, ಯಾವುದೋ ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಮೋದಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತಾರೆ, ಪಾಸ್ಪೋರ್ಟ್ ಯಾಕೆ ರದ್ದು ಮಾಡ್ತಾ ಇಲ್ಲ, ಈ ಎಲ್ಲ ವಿಚಾರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಪರೋಕ್ಷವಾಗಿ ಒಪ್ಕೊಂಡ್ರ ಹಾಗಾದರೆ ಡಿಸ್ಟ್ರಿಬ್ಯೂಟರ್ಗಳು ಅಂತ ಹೇಳಿ. ಹಾಗಾದ್ರೆ ಏನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ನೋಡೋಣ ಬನ್ನಿ. ಕೊಡಿಸ್ತೀವಿ ನಾವು, ರಾಜ್ಯ ಸರ್ಕಾರ ಬೆನ್ನೆಲುವಾಗಿ ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ. ಈಗ ಮೋದಿಯವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು, ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನಂತ ಹುಡ್ಕೊಂಡು ನಮಗೆ ಹೇಳೋಕ್ಕಾಗೋದಿಲ್ಲ. ಅದು ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ದರೆ ನಾವು ಮಾಡಿಬಿಡ್ತಾ ಇದ್ವಿ. ಆದರೆ SIT ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನು ರಿಪೋರ್ಟು. ಇವರೇ CBI ಕೊಡಿ, CBI ಕೊಡಿ. ಏನಕ್ಕೆ CBI ಕೊಡಬೇಕು? ನೀವು ಮುಚ್ಚಾಕ್ಲಿಕ್ಕಾ? ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ, ನಿಮ್ಮ ಸಂಸದರು ಯಾರಿದ್ದಾರೆ, ಅವರಿಗೆಲ್ಲ ನೀವು ಇದು ಕೊಡ್ಲಿಕ್ಕೆ, ಅವರಿಗೆಲ್ಲ ಫ್ರೀ ಪಾಸ್ ಕೊಡ್ಲಿಕ್ಕೆ? ನಾವು ಬರಲಿ, ಪ್ರೈಮ್ ಅಕ್ಯೂಸ್ ಯಾರಿದ್ದಾರೆ ವಿಚಾರಣೆ ಮಾಡೋಣ, ರಿಪೋರ್ಟ್ ಕೊಡೋಣ, ಆಮೇಲೆ ಸಮಂಜಸ ಇಲ್ಲ ಅಂದರೆ ನೋಡೋಣ ಏನು ಮಾಡ್ಬೋದು ಅಂತ. ಯಾಕೆ ಮಾಡ್ತಾರ್ರಿ? ಅವರು ಎಲ್ಲ ಜೊತೆಗೆ ಇದ್ದಾರೆ. ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ದೇವರಾಜೇಗೌಡರು ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿದತ್ತು? ಅಮಿತ್ ಶಾ ಅವರೇ ಡೈರೆಕ್ಟರ್ ಇದಕ್ಕೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ? ಸುಮ್ಮನೆ ಪ್ರೊಡ್ಯೂಸರ್. ಈಗ ಏನಾಗ್ಬಿಟ್ಟಿದೆ, ಇವರು BJP ಅವರು JDS ಅವ್ರು ಏನು ಮಾಡ್ತಾ ಇದ್ದಾರೆ, ಡೈರೆಕ್ಟರೇ ಬೇರೆ, ಪ್ರೊಡ್ಯೂಸರೇ ಬೇರೆ, ಆ್ಯಕ್ಟರ್ ಮನೆ ಮಗನೇ, ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ. ಯಾರೋ ಪ್ರದರ್ಶನ ಮಾಡಿರ್ತಾರೆ, ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಪಿಕ್ಚರ್ ಹಾಕಿದಾರಪ್ಪ, ಆ ಥಿಯೇಟರ್ ಓನರಿಗೆ ಯಾಕೆ ನೀವು ಹೊಡಿತಾ ಇರೋದು? ಪೆನ್ ಡ್ರೈವ್ ವಿಚಾರವಾಗಿ ಈಗ ರಾಜ್ಯದಲ್ಲಿ ಸಾಕಷ್ಟು ಹಲ್ಚಲನ್ನು ಎಬ್ಬಿಸ್ತಾ ಇದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ನೋಡಿ. ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಎಲ್ಲ ಅವರೇ, ಅದು ಬಿಟ್ಟು ಪ್ರದರ್ಶಕರ ಮೇಲೆ ಹಾಕ್ತಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ವಾಗ್ದಾಳಿ ನಡೆಸಿದ್ದಾರೆ. ಪಾಪ ಯಾರೋ ಸಿನಿಮಾ ಟೆಂಟ್ ಹಾಕಿರ್ತಾರೆ, ಯಾವುದೋ ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಮೋದಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತಾರೆ, ಪಾಸ್ಪೋರ್ಟ್ ಯಾಕೆ ರದ್ದು ಮಾಡ್ತಾ ಇಲ್ಲ, ಈ ಎಲ್ಲ ವಿಚಾರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಪರೋಕ್ಷವಾಗಿ ಒಪ್ಕೊಂಡ್ರ ಹಾಗಾದರೆ ಡಿಸ್ಟ್ರಿಬ್ಯೂಟರ್ಗಳು ಅಂತ ಹೇಳಿ. ಹಾಗಾದ್ರೆ ಏನು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ನೋಡೋಣ ಬನ್ನಿ. ಕೊಡಿಸ್ತೀವಿ ನಾವು, ರಾಜ್ಯ ಸರ್ಕಾರ ಬೆನ್ನೆಲುವಾಗಿ ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ. ಈಗ ಮೋದಿಯವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು, ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು, ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನಂತ ಹುಡ್ಕೊಂಡು ನಮಗೆ ಹೇಳೋಕ್ಕಾಗೋದಿಲ್ಲ. ಅದು ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ದರೆ ನಾವು ಮಾಡಿಬಿಡ್ತಾ ಇದ್ವಿ. ಆದರೆ SIT ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನು ರಿಪೋರ್ಟು. ಇವರೇ CBI ಕೊಡಿ, CBI ಕೊಡಿ. ಏನಕ್ಕೆ CBI ಕೊಡಬೇಕು? ನೀವು ಮುಚ್ಚಾಕ್ಲಿಕ್ಕಾ? ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ, ನಿಮ್ಮ ಸಂಸದರು ಯಾರಿದ್ದಾರೆ, ಅವರಿಗೆಲ್ಲ ನೀವು ಇದು ಕೊಡ್ಲಿಕ್ಕೆ, ಅವರಿಗೆಲ್ಲ ಫ್ರೀ ಪಾಸ್ ಕೊಡ್ಲಿಕ್ಕೆ? ನಾವು ಬರಲಿ, ಪ್ರೈಮ್ ಅಕ್ಯೂಸ್ ಯಾರಿದ್ದಾರೆ ವಿಚಾರಣೆ ಮಾಡೋಣ, ರಿಪೋರ್ಟ್ ಕೊಡೋಣ, ಆಮೇಲೆ ಸಮಂಜಸ ಇಲ್ಲ ಅಂದರೆ ನೋಡೋಣ ಏನು ಮಾಡ್ಬೋದು ಅಂತ. ಯಾಕೆ ಮಾಡ್ತಾರ್ರಿ? ಅವರು ಎಲ್ಲ ಜೊತೆಗೆ ಇದ್ದಾರೆ. ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ದೇವರಾಜೇಗೌಡರು ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿದತ್ತು? ಅಮಿತ್ ಶಾ ಅವರೇ ಡೈರೆಕ್ಟರ್ ಇದಕ್ಕೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ? ಸುಮ್ಮನೆ ಪ್ರೊಡ್ಯೂಸರ್. ಈಗ ಏನಾಗ್ಬಿಟ್ಟಿದೆ, ಇವರು BJP ಅವರು JDS ಅವ್ರು ಏನು ಮಾಡ್ತಾ ಇದ್ದಾರೆ, ಡೈರೆಕ್ಟರೇ ಬೇರೆ, ಪ್ರೊಡ್ಯೂಸರೇ ಬೇರೆ, ಆ್ಯಕ್ಟರ್ ಮನೆ ಮಗನೇ, ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ. ಯಾರೋ ಪ್ರದರ್ಶನ ಮಾಡಿರ್ತಾರೆ, ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಪಿಕ್ಚರ್ ಹಾಕಿದಾರಪ್ಪ, ಆ ಥಿಯೇಟರ್ ಓನರಿಗೆ ಯಾಕೆ ನೀವು ಹೊಡಿತಾ ಇರೋದು?